ರವಿ ರವಿ ಯಾಕೆ ಅಕ್ಕ ಬೆಳಗ್ಗೆ ಕೂಗಾಡ್ತಿದ್ಯಾ? ಏನಾಯ್ತು? ಅಜ್ಜಿ ಅತ್ತೆಂದ್ರು ಯಾರು ಕಾಣಿಸ್ತಿಲ್ಲ ಕಣೋ. ಕಾಣಿಸ್ತಿಲ್ಲ ಅಂದ್ರೆ ಬೆಳಗ್ಗೆನೆ ಎಲ್ಲೇ ಹೋಗಿರ್ತಾರೆ? ಅದೇ ನನಗೂ ಗೊತ್ತಾಗ್ತಿಲ್ವೋ. ಅವ್ರು ಮಲ್ಕೊಂಡಿದ್ ಕಡೆ ನೋಡ್ದ್ಯಾ? ನೋಡ್ದೆ ಕಣೋ, ಬೆಡ್ಶೀಟ್ ಎಲ್ಲ ನೀಟಾಗಿ ಮಡ್ಚಿಟ್ಟಿದ್ದಾರೆ, ಆದ್ರೆ ಅವ್ರು ಯಾರು ಕಾಣಿಸ್ತಿಲ್ಲ. ಇಲ್ಲೇ ಎಲ್ಲೋ ಹೋಗಿರ್ತಾರೆ ಬಿಡು. ಹೇಳ್ದೆ ಕೇಳ್ದೆ ಎಲ್ಲ ಹೋಗ್ತಾರೆ. ನನಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ಕಣೋ. ಗಾಬರಿ ಆಗೋಂಥದ್ದು ಏನಾಗಿದೆ ಇವಾಗ? ನಾನು ಬೆಳಗ್ಗೆ ಎದ್ದಾಗ ಶ್ರೀ ಎಚ್ಚರವಾಗಿ ಟೆನ್ಷನ್ನಲ್ಲೇ ಇದ್ರು. ಏನಾಯ್ತು ಅಂತ ಕೇಳಿದಾಗ ರಾತ್ರಿ ಎದ್ದಾಗ ಅತ್ತೆಂದ್ರೆಲ್ಲ ಎಚ್ಚರವಾಗೇ ಇದ್ರಂತೆ. ಏನೋ ಗುಸ್ಗುಸು ಅಂತ ಮಾತಾಡ್ತಿದ್ರಂತೆ. ಹೌದಾ? ಏನಂತ ಮಾತಾಡ್ಕೊತಿದ್ರಂತೆ? ಏನು ಅಂತ ಅವರಿಗೂ ಗೊತ್ತಾಗ್ಲಿಲ್ಲ. ಅದಕ್ಕೆ ಅವ್ರು ಟೆನ್ಷನ್ನಲ್ಲಿದ್ರು. ನಾನು ಅವ್ರಿಗೆ ಸಮಾಧಾನ ಮಾಡಿ ಅತ್ತೆಂದ್ರಿಗೆ ಮಾತಾಡ್ತೀನಿ ಅಂತ ಹೇಳಿದೆ. ಆದರೆ ಆಚೆ ಬಂದು ನೋಡಿದ್ರೆ ಅತ್ತೆಂದ್ರು ಯಾರೂ ಇಲ್ಲ ರವಿ. ಇರೋರು ಮನೆ ಹಿತ್ತಲಲ್ಲಿ ಟೆರೆಸ್ ಮೇಲೆಲ್ಲ ಹುಡುಕ್ದ್ಯಾ? ಇಲ್ಲ, ಬಾ ಹುಡ್ಕೋಣ. ಅಜ್ಜಿ ಅತ್ತೆ, ಬೇಬಿ ಅತ್ತೆ. ರವಿ ಅಲ್ಲಿದ್ದಾರೇನೋ? ಅಲ್ಲಿದ್ರ? ಇಲ್ಲ ಕಣ, ಇಲ್ಲಿ ಇಲ್ಲೂ ಇಲ್ಲ. ಬಾ ಟೆರೆಸ್ ಮೇಲೆ ನೋಡೋಣ. ಇಲ್ಲ ಕಣೆ,